ಅವಳು ತೆಳ್ಳಗೆ ಬೆಳ್ಳಗೆ ಸುಂದರಿಯಾಗಿಯೇ ಇದ್ದಳು. 16ನೇ ವಯಸ್ಸಿನ ತನಕ ಅವಳ ಚೆಲುವಿಗೆ ಯಾವ ಕೊರತೆಯೂ ಬಂದಿರಲಿಲ್ಲ. ಆದರೆ ದಪ್ಪವಾಗಬಾರದೆಂದು ಮಿತ ಆಹಾರ ಸೇವಿಸುತ್ತಾ ಬಂದಳು. ಇದರಿಂದ ಸಕ್ಕರೆ ದೂರವಾಯಿತು. ತುಪ್ಪ, ಮಾಂಸಾಹಾರ ಎಲ್ಲವನ್ನೂ ತ್ಯಜಿಸಿ ಬದುಕಲು ಏನು ಬೇಕೋ ಅಷ್ಟನ್ನು ಮಾತ್ರ ಸೇವಿಸತೊಡಗಿದಳು. 4-6 ವರ್ಷ ಜಿಹ್ವಾಚಾಪಲ್ಯಕ್ಕೆ ತಡೆಯೊಡ್ಡುವಲ್ಲಿ ಸಫಲಳೂ ಆದಳು. ಪ್ರತಿದಿನ ತಾಸುಗಟ್ಟಲೆ ಕನ್ನಡಿಯ ಮುಂದೆ ನಿಂತು ತೆಳ್ಳಗಾಗುತ್ತಿರುವುದನ್ನು ಕಂಡು ಸಂತೋಷಪಡುತ್ತಿದ್ದಳು. ಆದರೆ ಒಂದು ದಿನ ಅವಳಿಗೆ ಉದರಕ್ಕೆ ಸಂಬಂಧಿಸಿದ ತೀವ್ರವಾದ ಅಗ್ನಿಮಾಂದ್ಯ ಕಾಯಿಲೆ ಕಾಣಿಸಿಕೊಂಡಿತು. ತಿಂದ ಯಾವ ಆಹಾರವೂ ದೇಹ ಸ್ವೀಕರಿಸಲಿಲ್ಲ. ಆಸ್ಪತ್ರೆಗೆ ಅವಳನ್ನು ದಾಖಲಿಸಿದಾಗ ವೈದ್ಯರು ಹೇಳಿದ ಮಾತು ಆಘಾತಕಾರಿಯಾಗಿತ್ತು. ಇವಳಿಗೆ ಅನೋರೆಕ್ಸಿಯಾ ವ್ಯಾಧಿ ಬಂದಿದೆ. ದೇಹ ಪುಷ್ಟಿಗೆ ಅಗತ್ಯವಾದ ಕ್ಯಾಲೋರಿಗಳಿರುವ ಆಹಾರವನ್ನು ದೂರವಿಟ್ಟು ವಿಪರೀತ ಡಯಟ್ ಮಾಡಿದರೆ ಬರುವ ಸಮಸ್ಯೆ ಇದು. ಚಿಕಿತ್ಸೆ ಮಾಡಬಹುದು, ಆದರೆ ಪರಿಣಾಮ ಬಹುತೇಕ ಶೂನ್ಯ ಎಂದು ಸ್ಪಷ್ಟವಾಗಿ ಹೇಳಿದರು. ಹೀಗೆ ಆಹಾರ ನಿಯಂತ್ರಣ ಮಾಡಲು ಹೋಗಿ ದೇಹ ಕ್ರಶವಾಗುವ ಕಾಯಿಲೆಗೆ ತುತ್ತಾದ ಮುದ್ದಾದ ಹುಡುಗಿ ಲಂಡನ್ನಿನ ನಿಕೋಲಾ ಕಿಂಗ್ಸ್. ತಂದೆ ಮಾರ್ಟಿನ್, ತಾಯಿ ಮ್ಯಾಥಿ. ಶಾಲೆಗೆ ಹೋಗುವಾಗ ಈ ಹುಡುಗಿಗೆ ದಪ್ಪವಿರುವ ಸಹಪಾಠಿಗಳನ್ನು ನೋಡಿದರೆ ಮುಜುಗರ. ತಾನು ತೆಳ್ಳಗಿರಬೇಕೆಂಬ ಆಸೆಯಲ್ಲಿ ದೇಹದಂಡನೆ ಮಾಡಿದ ಫಲವಾಗಿ ಒದಗಿದ ದುರವಸ್ಥೆ. ಆಸ್ಪತ್ರೆಯ ವಿವಿಧ ಘಟಕಗಳಲ್ಲಿ ಅವಳಿಗೆ 18 ತಿಂಗಳು ನಿರಂತರವಾಗಿ ಚಿಕಿತ್ಸೆ ನಡೆಯಿತು. ಆದರೆ ದೇಹ ದಿನದಿಂದ ದಿನಕ್ಕೆ ಕ್ರಶವಾಗುತ್ತಲೇ ಹೋಯಿತು. ಅವಳ ತೂಕ 45ರಿಂದ 13 ಕಿಲೋಗಳಿಗೆ ಇಳಿದಾಗ ವೈದ್ಯರು ಕೈಚೆಲ್ಲಿದರು. ಇವಳ ಶರೀರದಲ್ಲಿ ಮೂಳೆ ಮತ್ತು ಚಕ್ಕಳ ಬಿಟ್ಟರೆ ಇನ್ನೇನೂ ಇಲ್ಲ. ಆಹಾರ ಜಗಿಯಲು ಹಲ್ಲುಗಳಿಗೆ ಶಕ್ತಿಯಿಲ್ಲ. ಕೊಳವೆಯ ಮೂಲಕ ಸೇರಿಸುವ ಆಹಾರವು ಪಚನವಾಗುವುದಿಲ್ಲ. ಇವಳ ಅಂಗಾಂಗಗಳು ಒಂದೊಂದಾಗಿ ಸತ್ತು ಹೋಗಿವೆ. ಇನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿರುವುದು ಅರ್ಥವಿಲ್ಲ ಎಂದು ಹೇಳಿದರು. 3.5 ವಾರಗಳಲ್ಲಿ ನೀರಿನ ಹೊರತು ಬೇರೆ ಯಾವ ಆಹಾರವನ್ನು ಸ್ವೀಕರಿಸಲು ಆಕೆಯ ಕರುಳು ಸಹಕರಿಸಲಿಲ್ಲ. ತಂದೆ ಮಾರ್ಟಿನ್ ಈ ವಿಷಯವನ್ನು ನೇರವಾಗಿ ಮಗಳಿಗೆ ಹೇಳಿ, ಬಾ, ಮನೆಗೆ ಹೋಗೋಣ. ಇನ್ನು ನೀನು ನಮ್ಮೊಂದಿಗಿರುವುದು ಬೆರಳೆಣಿಕೆಯಷ್ಟೇ ದಿನ. ಕಡೆಯದಾಗಿ ನಿನ್ನ ಬಂಧು ಮಿತ್ರರಿಗೆ ವಿದಾಯವನ್ನು ಹೇಳಬೇಕು ಎಂದು ಅಸ್ಥಿಪಂಜರವಾಗಿದ್ದ ಮಗಳನ್ನು ಮನೆಗೆ ಕರೆದುಕೊಂಡು ಬಂದರು. ಆದರೆ ಬಳಿಕ ನಡೆದದ್ದು ಆಶ್ಚರ್ಯಕರ ಘಟನೆ. ವೈದ್ಯರ ಭವಿಷ್ಯವಾಗಲಿ ಹೆತ್ತವರ ನಿರೀಕ್ಷೆಯಾಗಲಿ ಯಾವುದೂ ಸತ್ಯವಾಗಲೇ ಇಲ್ಲ. ತಾನು ಬದುಕಬೇಕೆಂಬ ನಿಕೋಲಾಳ ಛಲವೇ ಜಯಶಾಲಿಯಾಯಿತು. ಆಕೆ ಔಷಧಗಳನ್ನು ದೂರವಿರಿಸಿದಳು. ಕೊಳವೆಯ ಮೂಲಕ ಪೌಷ್ಟಿಕ ಆಹಾರದ ಸತ್ವವನ್ನು ದೇಹದೊಳಗೆ ಸೇರಿಸಿಕೊಳ್ಳತೊಡಗಿದಳು. ಪದೇ ಪದೇ ಹೀಗೆ ಆಹಾರ ಸೇವನೆ ಮಾಡಿದುದರಿಂದ ದೇಹದಲ್ಲಿ ಚೈತನ್ಯ ಸಂಚರಿಸತೊಡಗಿತು. 3 ವಾರಗಳಲ್ಲಿ ಹೊಸ ಪರಿಣಾಮ ಗೋಚರಿಸಿತು. 1 ತಿಂಗಳಲ್ಲಿ ತೂಕ 2 ಕಿಲೋ ಹೆಚ್ಚಿದಾಗ ಆತ್ಮಸ್ಥೈರ್ಯ ಮೂಡಿತು. ಸುಲಭವಾಗಿ ಪಚನವಾಗುವ ಪೋಷಕ ಆಹಾರಗಳನ್ನು ಸೇವಿಸತೊಡಗಿದಳು. ಜಿಮ್ಗೆ ಹೋಗುವ ಬಯಕೆ ವ್ಯಕ್ತಪಡಿಸಿದಳು. ಆರಂಭದಲ್ಲಿ ಕಷ್ಟವಾಯಿತು. ದೇಹಕ್ಕೆ ತೀರಾ ನಿಶಕ್ತಿ ಕಾಡಿತು. ಆದರೆ ಬಳಲಿಕೆಯಿಂದಾಗಿ ಹೆಚ್ಚು ಆಹಾರ ಸೇರತೊಡಗಿತು. ಆಹಾರ ಹೆಚ್ಚಾದಂತೆ ದೇಹಬಲ ಅಧಿಕವಾಗುತ್ತಿರುವ ಅನುಭವವಾಯಿತು. ಅವಳು ಸುಮ್ಮನೆ ಕೂರಲಿಲ್ಲ. ಅಂತರ್ಜಾಲದಲ್ಲಿ ದೇಹದಾರ್ಢ್ಯದ ಬಗೆಗೆ ಯಾರು, ಎಲ್ಲಿ, ಏನು ಸಲಹೆ ಕೊಡುತ್ತಾರೆಂಬ ಮಾಹಿತಿ ಪಡೆದುಕೊಂಡಳು. ಮೊದಲು ಮೆಕ್ಸಿಕೋಗೆ, ಅಲ್ಲಿಂದ ಗ್ರೀಸಿಗೆ ಹೋದಳು. ಐರ್ಲೆಂಡಿನಲ್ಲಿ ಆಕೆಗೆ ಯೋಗ್ಯವಾದ ಮಾರ್ಗದರ್ಶನ ಸಿಕ್ಕಿತು. ಆ ಸಲಹೆಗಳನ್ನು ಚಾಚೂ ತಪ್ಪದೆ ಪಾಲಿಸಿದಳು. ಆಹಾರ ಕ್ರಮದಿಂದ ದೇಹದ ಎಲುಬುಗಳ ಮೇಲೆ ಮಾಂಸದ ಪದರ ಬೆಳೆದು ಸೌಂದರ್ಯ ಕಳೆ ಮೂಡಿತು. ಜಿಮ್ ಸಾಧನೆ ಹೆಚ್ಚಿತು. 1 ವರ್ಷದಲ್ಲಿ ತೂಕ 60ರ ಗಡಿ ತಲುಪಿತು. ಯೋಗ್ಯ ಕೋಚ್ ಸಲಹೆಯ ಮೂಲಕ ಅವಳು ದೇಹದಾರ್ಢ್ಯ ಬೆಳೆಸಿಕೊಂಡಳು. ಭಾರವೆತ್ತುವ ಸಾಧನೆಯನ್ನೂ ತೋರಿಸಿದಳು.
ಇದೀಗ ಇಂಗ್ಲೆಂಡಿನಲ್ಲಿ ನಡೆದ ಮಹಿಳಾ ದೇಹದಾರ್ಢ್ಯಪಟುಗಳ ಸ್ಪರ್ಧೆಯಲ್ಲಿ 100ಕ್ಕಿಂತ ಹೆಚ್ಚು ಮಂದಿಯ ತುರುಸಿನ ಸ್ಪರ್ಧೆ ನಡೆದಾಗ ಅದರಲ್ಲಿ ಪಾಲ್ಗೊಂಡಳು. ಇದರಲ್ಲಿ ಅವರನ್ನೆಲ್ಲ ಹಿಂದಿಕ್ಕಿ ಅವಳಿಗೆ ಎಲೈಟ್ ಯುಕೆ ಚಾಂಪಿಯನ್ ಕಿರೀಟ ಮುಡಿಗೇರಿದ್ದು ಅವಳ ಬದುಕಿನಲ್ಲೇ ಅವಿಸ್ಮರಣೀಯ ಸಂಗತಿಯಾಗಿತ್ತು. 24ರ ಹರೆಯದ ನಿಕೋಲಾ ಇದರಿಂದಾಗಿ ದೇಶದ ಅಭಿಮಾನಿಗಳ ಕಣ್ಮಣಿಯಾದಳು. ಈ ಸಾಧನೆಯ ಹಿಂದೆ ಏನಿದೆ ಕೇಳಿದರೆ ಅವಳು ಹೇಳಿದ್ದು ಛಲ ಮಾತ್ರ. ಎಲ್ಲರೂ ನನ್ನ ಬದುಕಿನ ಕಡೆಯ ಗಳಿಗೆಯನ್ನು ನಿರ್ಣಯಿಸಿದಾಗಲೂ ನನಗೆ ಸಾವಿನ ಹತ್ತಿರವಾಗುವಂತೆ ಅನಿಸಲಿಲ್ಲ. ಸುದೀರ್ಘ ಬದುಕಿನ ಪುಟಗಳು ಇನ್ನೂ ಉಳಿದುಕೊಂಡಿವೆ ಅನಿಸಿತು. ನನ್ನ ಎಲ್ಲ ಅಂಗಾಂಗಗಳು ಸತ್ತಿವೆ, ಮಿದುಳು ಮತ್ತು ಹೃದಯ ನಿಷ್ಕ್ರಿಯಗೊಳ್ಳುವುದಷ್ಟೇ ಬಾಕಿ ಎಂದು ವೈದ್ಯರು ಹೇಳಿದಾಗ ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಬದುಕುತ್ತೇನೆಂಬ ಹಠದ ಮುಂದೆ ದೇಹವೇ ಸೋತು ಶರಣಾಯಿತು. ಇದರಿಂದಾಗಿ ನಾನು ನಂಬಲಸದವಳಾಗಿ ಸಾಧನೆ ಮಾಡಿದೆ ಎಂದು ಅವಳು ಬರೆಯುತ್ತಾಳೆ. 16ರ ಹರೆಯದಲ್ಲಿ ದೇಹ ತೆಳ್ಳಗಾಗಿಯೇ ಇರಲೆಂಬ ಬಯಕೆ ನಿಗದಿತ ಆಹಾರವನ್ನು ತ್ಯಜಿಸಿ ಕರುಳನ್ನು ಕ್ರಿಯಾಹೀನವಾಗಿ ಮಾಡುವ ಹುಡುಗಿಯರು ಸ್ವಲ್ಪ ಎಚ್ಚರದಿಂದ ಇರಬೇಕು. ಯಾಕೆಂದರೆ ದೇಹ ಸೊರಗಿದಾಗ ಯೋಚಿಸುವ, ಹೋರಾಡುವ ಶಕ್ತಿ 1000ರಲ್ಲಿ ಒಬ್ಬ ಹುಡುಗಿಗೂ ಇರುವುದು ಕಷ್ಟ ಎಂದು ಸಲಹೆ ನೀಡಿದ್ದಾಳೆ. ವಿದ್ಯಾರ್ಥಿಗಳೇ, ನಿಮ್ಮ ಬಲವಾದ ಆತ್ಮವಿಶ್ವಾಸ ಮತ್ತು ಸಾಧಿಸುವ ಛಲ ಹೊಂದಿದ್ದರೆ ನೀವು ಏನು ಬೇಕಾದರೂ ಆಗಬಹುದು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ.